ಸಂಘಗಳ ಆಧಾರದ ಮೇಲೆ ಗ್ರೇಡಿಂಗ್ ಮಾಡಿ ವೇತನ ನೀಡಲು ಆದೇಶ ಮಾಡಿರುವ ಸುತ್ತೋಲೆಯನ್ನು ತಕ್ಷಣ ಹಿಂಪಡೆದು ಸಮಾನ ವೇತನ ನೀಡುವಂತೆ ಕೋರಿ ಇಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಮಟ್ಟದ ಮುಖ್ಯ ಪುಸ್ತಕ ಬರಹಗಾರರ ಮತ್ತು ಸ್ಥಳೀಯ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳ ಸಖಿಯರ ಮಹಾ ಒಕ್ಕೂಟದಿಂದ ಜಿಲ್ಲಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ನಡುವೆ ನಮ್ಮ ಟಿವಿಯೊಂದಿಗೆ ಮಾತನಾಡಿದ ಅವರು, ಗೌರವಧನ ಕನಿಷ್ಠ ಮಾನಸಿಕ ವೇತನ ಮುಖ್ಯ ಪುಸ್ತಕ ಬರಹಗಾರರಿಗೆ 20,000 ಹಾಗೂ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳಿಗೆ 15,000 ನಿಗದಿಪಡಿಸಬೇಕು. ಅದಲ್ಲದೆ ವಾರ್ಷಿಕವಾಗಿ ಸೇವೆ ಹಿರಿತನದ ಮೇಲೆ ಶೇಕಡ 10% ವೇತನ ಹೆಚ್ಚಳ ಮಾಡುವುದು, ಲೋಕಸ್ ತಂತ್ರಾಂಶದಲ್ಲಿ ವ್ಯವಹಾರದಲ್ಲಿ ದತ್ತಾಂಶಗಳನ್ನು ಇಂಡೀಕರಿಸಲು ಉತ್ತಮ ಫ್ಯೂಚರ್ ಹೊಂದಿರುವ ಕಂಪ್ಯೂಟರ್ ಅನ್ನು ನೀಡಬೇಕಾಗಿ ಎಂದು ಕೋರಿಕೊಳ್ಳಿದರು. ಘನ ಸರ್ಕಾರಕ್ಕೆ ನಾವು ನಮ್ಮ ಮನವಿಯನ್ನು ಎಲ್ಲ ಕೆಲಸಗಳನ್ನು ನಿಲ್ಲಿಸಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ನಮಸ್ಕಾರ. ನಾವು ಕೌಶಲ್ಯಾಭಿವೃದ್ಧಿ ಇಲಾಖೆಯಲ್ಲಿ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ MBK LCRP ಸಖಿಯರು ನಾವು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿಯನ್ನು ಸರ್ಕಾರದ ಗಮನಕ್ಕೆ ತಗೊಂಬರ್ರಿ, ನಿಮ್ಮ ಮೂಲಕ ಅವರಿಗೆ ಈ ಮನವಿಯನ್ನು ತಲುಪಿಸಿ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡೋದಕ್ಕೆ ನಾವು ಬಂದಿದ್ದೀವಿ. ನಮ್ಮ ಮನವಿನಲ್ಲಿ ಇರ್ತಕ್ಕಂಥ ಬೇಡಿಕೆ ಏನಂದರೆ, ಈಗಾಗಲೇ ಸರ್ಕಾರ ಸಂಘಗಳ ಆಧಾರದ ಮೇಲೆ ನೀವು ವೇತನವನ್ನು ತಗೊಳ್ರಿ ಅಂತೇಳಿ ನಮಗೆ ಒಂದು ರೀತಿಯ ತಾರತಮ್ಯದ ಗೌರವಧನವನ್ನು ತಗೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದೆ. ಅದು ನಮಗೆ ಬೇಡ. ಆ ಸುತ್ತೋಲೆಯನ್ನು ಸರ್ಕಾರ ವಾಪಸ್ ತಗೊಂಡು ನಮಗೆ ನಮ್ಮ ಕೆಲಸಕ್ಕೆ ತಕ್ಕನಾದ ವೇತನವನ್ನು, ಸಮಾನ ವೇತನವನ್ನು, ಎಲ್ರಿಗೂ ಗೌರವಧನವನ್ನು ಕೊಡಬೇಕು ಅಂತೇಳಿ ನಾವು ನಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ. ಈ ಹಿಂದೆ ಕೂಡ ವೇತನ ಹೆಚ್ಚು ಮಾಡ್ತೀವಿ ಅಂತೇಳಿ ನಮ್ಮಲ್ಲೇ ತಾರತಮ್ಯವನ್ನು ಮಾಡ್ತಕ್ಕಂಥ ಆದೇಶ ಅದು ಸುತ್ತೋಲೆ ಆಗಿದೆ. ಹಂಗಾಗಿ ಅದು ನಮಗೆ ಬೇಡ. ನಮಗೆ ನಮ್ಮ ಕೆಲಸಕ್ಕೆ ಆಧಾರವಾಗಿ ವೇತನ ಬೇಕು ಅನ್ನೋದು ನಮ್ಮ ಬೇಡಿಕೆ ಆಗಿದೆ. ಇನ್ನೊಂದು ಏನಂತ ಅಂದರೆ, ನಮಗೆ ಬೇರೆ ಬೇರೆ ಎಲ್ಲ ಇಲಾಖೆಯ 36 ಇಲಾಖೆಗಿನ್ನ ಹೆಚ್ಚಿಗೆ ಇಲಾಖೆಯ ಕೆಲಸವನ್ನು ನಮ್ಮ ಹತ್ರ ತಗೊತಾ ಇದ್ದಾರೆ. MBKಗಳಿಗೆ 5,000, LCRPಗಳಿಗೆ 2,500, ನಮ್ಮ ಸಖಿಯರಿಗೆ 3,750 ರೂಪಾಯಿ ಅಂತೇಳಿ ವೇತನವನ್ನು, ಗೌರವಧನವನ್ನು ಕೊಡ್ತಾ ಇದ್ದಾರೆ. ಬಟ್ ಅದು ಇವತ್ತಿನ ಜೀವನ ಶೈಲಿಗೆ ಯಾವ ಕಾರಣಕ್ಕೂ ಸಾಕಾಗೋದಿಲ್ಲ. ಹಂಗಾಗಿ ನಾವು MBKಗಳಿಗೆ 20,000, 15, ಆಮೇಲೆ LCRPಗಳಿಗೆ 15,000 ಮತ್ತು ನಮ್ಮ ಸಖಿಯರಿಗೆ 15,000 ವೇತನವನ್ನು ಹೆಚ್ಚಿಗೆ ಮಾಡಬೇಕು, ಗೌರವಧನವನ್ನು ಕೊಡಬೇಕು ಅಂತೇಳಿ ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೀವಿ. ಈ ಹಿಂದೆ ಕೂಡ ನಾವು ಎಲ್ಲ ಅಧಿಕಾರಿಗಳ ಗಮನಕ್ಕೆ ಇದನ್ನು ತಂದಿದ್ದೀವಿ. ಇದುವರೆಗೂ ಕೂಡ ಯಾವ ಅಧಿಕಾರಿನೂ, ಕೆಲವೆಲ್ಲ ಕಡೆ ಅಧಿಕಾರಿಗಳು ನಮಗೆ ಕೆಲಸ ಮಾಡಿರಿ ಅಂತ ಒತ್ತಡ ಹಾಕ್ತಿದ್ದಾರೆ. ನಮ್ಮ ಈ ಹೋರಾಟವನ್ನು, ನಮ್ಮ ಮುಷ್ಕರವನ್ನು ಹತ್ತಿಕ್ಕ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಮೇಲೆ ನಮಗೆ ಅಧಿಕ ಬಾಸಾಗಿರ್ತಕ್ಕಂಥ ನಮ್ಮ ಒಕ್ಕೂಟದ ಸಿಬ್ಬಂದಿಗಳಿಗೆ ನಮ್ಮ ಮೇಲೆ ಎತ್ಕಡ್ತಕ್ಕಂಥ ವ್ಯವಸ್ಥೆಯನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ. ಇದೆಲ್ಲ ದಯವಿಟ್ಟು ನಿಲ್ಲಿಸಬೇಕು. ನಮ್ಮ ಬೇಡಿಕೆ ಈಡೇರಿಸ್ರಿ ಅನ್ನೋದಷ್ಟೇ. ನಾವು ಯಾವುದೇ ಸರ್ಕಾರದ ವಿರುದ್ಧ ಯಾವ ಒಂದು ಧೋರಣೆಯನ್ನು ನಾವು ತೋರಿಸ್ತಾ ಇಲ್ಲ. ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಿದ್ರೆ ನಾವು ಕೆಲಸವನ್ನು ಮತ್ತೆ ಪುನರಾರಂಭ ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳ್ತೀವಿ ಸರ್. ನನ್ನ ಹೆಸರು ರುದ್ರಮ್ಮ ಅಂತೇಳಿ.